ಕಲಾಪ್ರಿಯ ಮತ್ತು ಬಂದವರು ಮತ್ತೊಮ್ಮೆ ನಿಮ್ಮ ಶಿವಾಶಿರಾರ್ಥಗಳು ಚಾ ಬೇಕಂತ ಹೆಣ್ಮಕ್ಳಿಗೆ ನಮ್ಮ ಅಕ್ಕ ಚಾ ಬೇಡ್ತಾವ ಸ್ವಲ್ಪ ಚಾ ತಂದ್ಕೊಡ್ರಿ ಯಾಕೆ ಕಮಿಟಿ ಅವ್ರು ಕೇಳಿದ್ರೆ ಕೊಡ್ತಾರೆ ಮನ್ಯಾಗ ಅಡಿಗೆ ಮಾಡ್ತಾರೆ ಪ್ರತಿ ಮತ್ತೆ ಮಂದಿ ಚಾ ಬೇಡ್ರಿ ಹೋಗೋದು ಮನೆ ಮಕ್ಕಳಿಗೆ ಚಾ ಕೊಡ್ರಿ ಹೆಣ್ಣು ಯಾಕತ್ತ ನಾವ್ ಅಡಿಗೆ ಮಾಡೋರತ್ತ ಅಡಿಗೆ ಮನೆ ಇಲ್ಲ ಅವ್ರದೇ ಅಂತ ಮತ್ತೆ ನಮಗೆ ಕೇಳ್ತಾರ ಚಾ ಮತ್ತೆ ಇವ್ರನ್ನ ಕೇಳಕತ್ತರ ಚಾ ಇಲ್ಲಿ ಕಾಕ ಬಂದ ಅಂಗಡಿ ಕರ್ಕೊಂಡು ಹೋಗ್ತಾರ ನಮ್ಮಲ್ಲಿ ಸರಿಜಾನೆ ಆಡ್ತಕ್ಕಂಥ ಕಲಾವಿದಿರ್ತಾನ ಏನ್ ಮಾಡ್ಲಿಪ್ಪ ಬಹಳಷ್ಟು ಮಾರ್ಮಿಕವಾಗಿ ಮಾತಾಡಿ ಹೌದು ಒಟ್ಟ ಹೆಣ್ಮಕ್ಳನ್ನು ಹೆಚ್ಚಿರುವಂತ ಒಂದು ವಿಷಯವನ್ನ ಬಿಟ್ಟು ಹೋಗ್ಯಾರ ಏಟ್ ಹೋಗ್ಯಾರ್ರಿ ಹೌದಿಲ್ಲ ಹೌದು ನಾವು ಹೇಳಕತ್ತೀವಿ ಅಲ್ಲಿ ನೀವು ಮಾತಾಡಕತ್ತೀವಿ ಅಲ್ಲಿ ಹೌದು ನಿಮ್ಮ ಸೃಷ್ಟಿ ಪದ್ಯವನ್ನು ಹೇಳ್ಕೊಂಡು ನಾ ಹೆಂಗ ನೋಡು ಹೌದು ಒಟ್ಟೆ ಹೆಂಗಸರಿಗೆ ಟಚ್ ಮಾಡಂಗಿಲ್ಲ ಒಟ್ಟೆ ಇಲ್ಲ ಇವತ್ತು ನೋಡು ನೀವು ಹರಿದವ್ರಿ ನಿಮ್ಮವ್ರು ಹೆಂಗ ಹರಿದವ್ರು ನಾವು 90 ಮಂದಿ ಹೆಣ್ಮಕ್ಳು ಹುಟ್ಟಿವಿ ಅಂತ ಹೇಳ್ತಾರವ್ರು ಗುರುಗಳನ್ನ ಮಾತು ತಿಳ್ಕೊರಿ ನನ್ನಪ್ಪ ಬ್ರಹ್ಮದೇವರು ಮನಸ್ಸು ಮಾಡಿ ಬರೇ ಮನಸ್ಸು ಮಾಡಿದ್ರೆ ಮಕ್ಕಳು ಹುಟ್ಟೇವು ತಾಯಿ ಇಲ್ಲದೆ ತಂದೆಯಾಗಿ 9 ಜನರನ್ನು ಸೃಷ್ಟಿಸಿದನಲ್ಲದೆ ಇನ್ನೂ ಅನೇಕ ಮುನಿಗಳನ್ನು ಹುಟ್ಟಿಸಿದನು ಹುಲಿ ಯಾರು 9 ಮಂದಿ ಮರಿಚಿ ಹತ್ರಿ ಅಗಿರಸಹ ಪುಲಹ ಕುರ್ರ ಅಂತಕ್ಕಂಥವ್ರು 9 ಮಂದಿ ಹುಟ್ಟಿ ಬಂದ್ರು ಹುಟ್ಟಿ ಬಂದ್ರು ಇವರಲ್ಲದೆ ವಾಲಿ ಕಿಲ್ಲೆ ಅಂತಕ್ಕಂಥವ್ರು 88,000 ಮಂದಿ ಹುಟ್ಟ್ಯಾರ ಹುಟ್ಟ್ಯಾರ ಮದುವೆ ಆಗಿಲ್ಲ ಮಚ್ಚಕ್ಕೆ ಹೆಚ್ಚಿನ ಕರ್ಕೊಂಡಿಲ್ಲ ಮಕ್ಕಳ ಹಡಿದು ಬಿಟ್ಟಿಲ್ಲ ವಾಟ ಇಲ್ಲ ನೀವೇ ತುಡ್ಸರಿ ಎಲ್ಲಿ ಹುಡ್ಸ್ಯಾರಿ ಹೆಣ್ಣಿಗೆ ಹೆಣ್ಣು 90 ಮಂದಿ ಹುಡ್ಸ್ಯಾರಿ 90 ಮಂದಿ ನಾವು 88,000 ಮಂದಿ ಹುಟ್ಟ್ಯಾರಂತ ನಾ ಪುರಾಣ ಕೊಡ್ತಾನೆ ಇದರೊಳಗಟ್ಟೆ ಹೆಣ್ಣಿನ ಕೊಡ್ಸಾಲಿಲ್ಲ ಇಲ್ಲ ಇದು ನಿಮ್ಮ ಮಾತಿಗೆ ಮಾತ ಹೌದು ಸಭಾಷ್ ಇನ್ನು ಲೋಕಾರೂಢಿ ಒಳಗೆ ಏನ್ ಹೇಳಕತ್ತಾರೆ ಏನ್ರಿಪ್ಪ ಒಟ್ಟ ಹೆಣ್ಮಕ್ಳು ಅಂದ್ರೆ ಹೆಚ್ಚಿನವ್ರು ನಿಮ್ಮ ತಲೆಯಾಗಿನ ಪ್ರವೇ ತೆಗಿರಿ ಒಟ್ಟ ತೆಗೆದು ಬಿಡ್ರಿ ಒಟ್ಟ ನಿಮಗೆ ಏನಾಗೈತಿ ಏನ ಒಂದು ಮಾತು ಹೇಳಿದ್ರು ಏನತ್ರಿ ಯಾಕಿದ್ದಾಗ ಮಣಿ ಹತ್ತಾರು ಇದ್ರಕ ಮಣಿ ಏನಾಗಿಲ್ಲ ಯಾಕಂದ್ರೆ ಮಣಿ ನಡಗಂಬಿಟ್ಟಂಗತ್ತ ಹೌದು ಅಕ್ಕೆ ಮಣಿ ಸಾರತಿ ಅಂತಂದ್ರು ಶಬಾಷಿ ಯಾವಾಗ ಬಂದಿರಿ ನೀವು ಯಾವಾಗ ಮನೆಯಾಗ ಒಬ್ಬ ಗಂಡ ಮಗ ಹುಟ್ಟಿರ್ಬೇಕ ಪರದ ಮದುವೆಗೆ ಬಂದಿರ್ಬೇಕ ಬಂದಿರ್ಬೇಕ ಮಗನ ಮದುವೆ ಮಾಡೋ ಸಲುವಾಗಿ ನಮ್ಮಪ್ಪ ನಮ್ಮ ಮನೆ ಕಟ್ಟಿರ್ತಾನೋ ಮನೆಯಾಗ ಮೊದಲು ನಾವು ತಂದೆ ತಾಯಿ ಅಂತಂದ್ರೆ ಇರ್ತೀವಿ ನಿನ್ನ ಹಿಂದಿಗಡೆ ಮದುವೆ ಮಾಡ್ಕೊಂಡು ಬಂದು ಕರ್ಕೊಂಡು ಬಂದ ಬಳಿಕ ಏನ್ ಮಾಡ್ತಾನೆ ಇದು ಅಡಿಗೆ ಮನೆ ಇದು ಬೆಡ್ರೂಮ್ ಇದು ಹಾಲ್ ಅಂತ ತೋರಿಸಿದಾಗ ಅದು ನಿನ್ನ ಮನೆ ನಮ್ಮ ಮನೆ ಅವಾಗ ತನಕ ಮನೆ ಇದ್ರಿಕಿಲ್ಲ ಅನ್ನೋದು ಎಲ್ಲಿತ್ರ ಮನೆ ಅವ್ರದ ಏನ್ ಹೇಳಕತ್ತಿರಪ್ಪ ಅದನ್ನ ನೋಡು ಮನೆ ನಾವು ಕಟ್ಸಿರೋದು ನಾವು ಇನ್ನೊಂದು ಮಾತು ಹೇಳಿದ್ರು ಶರೀರ ಅನ್ನುವಂತ ಕಾಣಕತ್ತೈತಿ ಹೌದ್ರಿ ಈ ಶರೀರ ಸತ್ತಂದ್ರ ಮಣ್ಣಿನ ಕಾಯ ಮಣ್ಣಿಗೆ ಹೋಗ್ತದ ಹೌದು ನೀ ಬರುವಂಗೆ ಬಂದಿದ್ದಿ ಹೊಳಿ ನೀ ಎಲ್ಲಿ ಹಾದಿ ಹೇಳ್ತಾರವ್ರು ಅತಾರಿ ಸರ ಆತ್ಮ ಜೀವಾತ್ಮಕ್ಕೆ ಸಾವಿಲ್ಲ ಇಲ್ಲ ಇಲ್ಲ ನನ್ನಪ್ಪ ಪರಮಾತ್ಮಗ ಹುಟ್ಟಿಲ್ಲ ಸಾವಿಲ್ಲ ಅಜರಾಮರ ವಸ್ತು ಅದೇನಲ್ರಿ ನಿಮ್ಗಂತ ಬಂದು ಹೋಗವಲ್ಲವ ಇಲ್ಲ ಅಜರಾಮರವಾಗಿರ್ತಕ್ಕಂಥ ಈ ಪರಮಾತ್ಮ ಈ ಶರೀರ ಅಂತಕ್ಕಂಥದ್ದು ಯಾವಾಗ ಬೇಕಾಗತ್ತೆ ತಯಾರು ಮಾಡ್ಕೊಂಡಾನ ಮಾಡ್ಕೊಂಡ್ರಿ ನನ್ನಪ್ಪ ಪರಮಾತ್ಮ ತಾನೇ ಶರೀರವನ್ನು ತಯಾರಿಸಿಕೊಂಡು ಅದರೊಳಗ ಎದ್ದು ಲಾಲನೆ ಪಾಲನೆ ಮಾಡಿ ಇದನ್ನು ಓಡಿಸಿ ದುಡಿಸಿ ಕುಣಿಸಿ ಆಡಿಸಿ ಈ ಅಂಗಿ ಯಾವಾಗ ಬ್ಯಾಡ್ ಆಗ್ತದ ಇದನ್ನ ತೆಗೆದು ಹೋಗಿತಾನ ಮತ್ತೊಂದು ಗಾಡಿ ತಯಾರು ಮಾಡ್ಕೊತಾನ ಹೊಸ ಅಂಗಿ ರೆಡಿ ಅವಂದ ಇದು ನನ್ನಪ್ಪ ಪರಮಾತ್ಮನಿಂದ ಆಗಿರ್ತಕ್ಕಂಥ ಶರೀರ ಹೌದು ಮತ್ತೆ ಶರೀರ ಹಣ್ಣು ಅನ್ನಕತ್ತೀರಿ ಶರೀರದಿಂದ ಏನಾದ್ರು ಶರೀರ ತಯಾರಾಗೈತೇನೋ ಏನು ಏನ್ ತಯಾರಾಗೈತೆ ಇಲ್ಲ ಇಲ್ಲ ನಮ್ಮಪ್ಪ ಮಾಡಿರ್ತಕ್ಕಂಥ ಶರೀರತೆ ಅವನೇ ಆಟ ಆಡಿಸ್ತಾನ ಅವನೇ ಇದನ್ನ ಕೊನೆಗೊಂದು ಘಟಕ್ ಮುಗಿಸಿ ಹೋಗ್ಬಿಡ್ತಾನ ಹೌದು ಪರಮಾತ್ಮ ಅಂತಂದ್ರ ಒಂದು ಗಾಡಿ ಒಳಗೊಬ್ಬ ಡ್ರೈವರ್ ಇದ್ದಾನವ ಇದ್ದಾನ್ರಿಪ್ಪ ಅವ ಎಲ್ಲಿ ಮಟ್ಟ ಚಂದಂಗೆ ಓಡಿಸ್ತಾನ ಅಲ್ಲಿ ಮಟ್ಟ ಹೋಗ್ತದ ಎಲ್ಲಿ ಒಳಗೆ ಗಾಡಿಯಾಗಿಂದ ತಳಗೆ ಜಿಗಿತಾನ ಅವಾಗ ಗಾಡಿ ಕಟ್ರಕ್ ಹೋಗ್ತೈತಿ ಹೋಗ್ತೈತಿ ಅದಕ್ಕ ಹೊರಗಡೆ ಬಹಳಷ್ಟು ಮಾತಾಡಿದ್ರಾಗ ಏನ ಇಲ್ಲ ಹೌದು ಯಾಕಂತಂದ್ರೆ ಇಲ್ಲಿ ಹಿರಿಯರು ಒಬ್ಬರು ಬಂದು ಹೇಳಕತ್ತಾರು ನಾಲ್ಕು ದಿವಸ ಮುಂಜಾನೆಯಿಂದ ನೀವು ಬೆದಾಡುವಂತ ಹಾಡಾಡ್ಯಾರೆ ಬಹಳಷ್ಟು ಅನುಭವಿಕರು ಕೊಟ್ಟಾರ ಏನಾದ್ರೂ ಸ್ವಲ್ಪ ಸಿದ್ಧರ ಮಾರ್ಗ ಹಾಡ್ರಿ ಅಂತ 2-3 ಸಲ ಬಂದು ವಾರ್ನಿಂಗ್ ಮಾಡಿದ್ರು ಹೇಳ್ರಿ ಆದ್ರೂ ಕೂಡ ನಾವು ಹೆಣ್ಣ ಗಂಡ ಆಡ್ಲಿಕ್ಕೆ ಬಂದಿವಿ ಅಂದ ಬಳಕ ಹೆಣ್ಣು ಹೆಚ್ಚು ಗಂಡ ಹೆಚ್ಚು ಅಂತಕ್ಕಂಥ ವಾದ ನಡಿಲೇಬೇಕಾಗಿತ್ತು ನಡೆದ ಇಲ್ಲಿವರೆಗೆ
ಸಮಯ 5 ಗಂಟೆ ಆಗಕ್ ಬಂದತ್ತಮ್ಮ. ಆತ್ರಿ ಸರ್. ಇನ್ನೊಂದು ಚಾಲೊಂದು ಆ ಮೂಲಕ ಸಂಭವ ಪದ್ಯ ಅಂದು ಒಂದು ಬಿರ್ಸಿದ ಮೇಲೆ ಮಾರ್ಗ ಅಂದು ಅವ್ರಿಗೆ ಕೊಡ್ತೈತಿ. ಕೊಡ್ಬೇಕು ಸರ್. ಅಡ್ಡಮಟ್ಟ ಅವ್ರಿಗೆ ಕೊಡಂಗಿಲ್ಲ. ಇಲ್ಲ ಇಲ್ಲ. ಹೌದಿಲ್ಲ. ಹಾ ಈಗ ಚಾಲ ಯಾಕೆ ಬೇಕಾಗಿದಪ್ಪ ಅಂತಂದ್ರ ಯಾವ್ದ್ರಪ್ಪ? ಸರಿಜೋಡಿ ಕಲಾವಂತರು ಒಂದು ಮಾತು ಹೇಳಿದ್ರು. ಏನತ್ತ? ನಿನಗೂ ಮಲ್ಲಿದಾವು ನನಗೂ ಮಲ್ಲಿದಾವು. ಅಂದ್ರೆ ಹೆಣ್ಮಕ್ಳಿಗೂ ಮಲ್ಲಿದಾವು ಗಂಡು ಮಕ್ಕಳಿಗೂ ಮಲ್ಲಿದಾವು. ಹೆಣ್ಮಕ್ಳಿಗೆ ಯಾಕೆ ಹಾಲು ಬರ್ತಾವ ಗಂಡು ಮಕ್ಕಳಿಗೆ ಯಾಕೆ ಹಾಲು ಬರಂಗಿಲ್ಲ? ಹೌದಿಲ್ಲ. ಹೆಣ್ಣು ಮಕ್ಕಳಿಗೆ ಹಾಲು ಬರ್ಬೇಕಾದ್ರೆ ಯಾರ ಕಾರಣ ಹಾಲಿನ ಸಮುದ್ರ ಯಾರು ಬಿಟ್ಟರು ಅಂತಕ್ಕಂಥದ್ದು ಪದ್ಯ ರೂಪದಾಗ ಹಾಡಿರುವಂತವ ಮಾತಾಡಿ ಟೈಮ್ ಹಾಳು ಮಾಡಿದ್ರು ಬೇಡ. ಹೌದಪ್ಪ. ಅದ್ರ ನಂತರ ಒಂದು ಸಂಭವ ಪದ್ಯ ಅಂತ ಅದ್ರ ಮೂಲಕ ಸುರೇಶ್ ಅನ್ನವನ್ನು ಮಾರ್ಗ ಅನಿಸಿ ಅನಿಸಿ ಆ ಮೂಲಕ ಸರ್ಜರಿ ಕಲಾವಂತರಿಗೆ ಚಾನ್ಸ್ ಕೊಡೋಣ. ಹಾಲು ಬರುವಾಗ ನಮ್ಮ ಅಪ್ಪ ಚೂರಿ ಮಾಡೋಣ.